ಈಗ ದೀಪಾ ನೇಹಾ ಮತ್ತು ಅಂಜಲಿ ಕೊಲೆ ಏನಾಯ್ತಲ್ಲ ಸರ್, ಹಾಗೆ ಒಬ್ಬ ಟೀಚರ್ಗೂ ಕೂಡ ಒಂದು ಲೆಟರ್ ಬಂದಿದೆ ಸರ್, ನಿಮ್ಮನ್ನು ಅವ್ರ ಮಾದರಿಯಲ್ಲಿ ಹತ್ಯೆ ಮಾಡ್ತೀವಿ ಅಂತೇಳಿ. ಏನಾಗಿದೆ ಅಂದ್ರೆ ಇವರಿಗೆ ರಾಜ್ಯ ಸರ್ಕಾರದ ಪೊಲೀಸರಿಗೆ ಭ್ರಷ್ಟಾಚಾರ ಸಿಕ್ಕಾಪಟ್ಟೆ ಆಗಿದೆ. ರಾಜಕಾರಣಿಗಳಿಂದ, ಕಾಂಗ್ರೆಸ್ಸಿನ ಸ್ಥಳೀಯ MLAಗಳಿಂದ. ಹಾಗಾಗಿ ಎಲ್ಲ ಆಕ್ಷನ್ಗಳು, ಇದರ ಪರಿಣಾಮ ಪೊಲೀಸರ ಹೆದರಿಕೆ ಇಲ್ಲ ಕ್ರಿಮಿನಲ್ಸ್ಗಳಿಗೆ. ಈ ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದು ಪದೇ ಪದೇ ಸಂಭವಿಸ್ತಾ ಇದೆ. ಈಗಾದರೂ ಮುಖ್ಯಮಂತ್ರಿಗಳು ಸ್ವಲ್ಪ ನಿದ್ದೆಯಿಂದ ಎಚ್ಚೆತ್ತುಕೊಳ್ಬೇಕು. ಅದು 57 ವರ್ಷದ ಶಿಕ್ಷಕಿಗೆ ಸರ್, ಹೆಡ್ ಮಾಸ್ಟರ್ ಅವರು, ಇಲ್ಲ ಹುಬ್ಳಿ ಅವರು, ಬೆಂಗೇರಿ ಅವರು. ಅಲ್ಲಲ್ಲ, ಅದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ನಡೆಸಬೇಕು. ಆದರೆ ನಾ ಹೇಳೋದು, ಇದು ಆಗಲಿಕ್ಕೆ ಕಾರಣ ರಾಜ್ಯ ಸರ್ಕಾರದ ಒಂದು ಡೀಲಾ, ಅತ್ಯಂತ ಕ್ಯಾಶುವಲ್ ಆದಂಥ ವರ್ತನೆ. ಕಾಂಗ್ರೆಸ್ನವ್ರಿಗೆ ದೇಶದ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ, ಕಾಂಗ್ರೆಸ್ನವ್ರಿಗೆ ದೇಶದ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ, ಕಾಂಗ್ರೆಸ್ನವ್ರಿಗೆ ದೇಶದ CAG ಮೇಲೆ ನಂಬಿಕೆ ಇಲ್ಲ, ಕಾಂಗ್ರೆಸ್ ಪಾರ್ಟಿಯವರಿಗೆ ಯಾವುದೇ ರೀತಿಯಾದಂಥ ಕಾನ್ಸ್ಟಿಟ್ಯೂಷನಲಿ ಫಾರ್ಮ್ಡ್, ಕಾನ್ಸ್ಟಿಟ್ಯೂಷನಲ್ ಆಧಾರದಲ್ಲಿ, ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆಯಲ್ಲಿ ನಿರ್ಮಾಣದಂಥ ಯಾವುದೇ ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ವಿಶ್ವಾಸ ಇಲ್ಲ. ಜನತಾ ಜನಾರ್ದನನ ಮೇಲೆ ವಿಶ್ವಾಸ ಇಲ್ಲ. ಹೀಗಾಗಿ ಜನತಾ ಜನಾರ್ದನ ಅವ್ರ ಮೇಲೆ ವಿಶ್ವಾಸ ಇಟ್ಟಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.